ವೀಕ್ಷಕರೇ, ನಾವು ಕಸ್ಟಮರ್ಸ್ಗೆ ಏನಕ್ಕೆ ಎಕ್ಸ್ಟ್ರಾ ಟೈಮ್ ತಗೊಳ್ತೀವಿ ಅನ್ನೋದು ಖಂಡಿತ ನಿಮಗೂ ಕೂಡ ಗೊತ್ತಾಗಬೇಕು. ಕೆಲವರು ಮಾಮೂಲಿ ಪೇಂಟಿಂಗಿಗೆ ಅಂದರೆ 15 ದಿನ 20 ದಿನಕ್ಕೆ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೋಡಿ, ಈ ವೆಹಿಕಲ್ಲು ಲಾಸ್ಟ್ 10 ಡೇಸ್ ಬಿಫೋರ್ ವೆಹಿಕಲ್ ಬಂತು. ಕಸ್ಟಮರ್ ಫೈನಲೈಸ್ ಮಾಡಿ 1 ವೀಕ್ ಆದಮೇಲೆ ಅಡ್ವಾನ್ಸ್ನ ಪೇ ಮಾಡಿದ್ರು. ಫುಲ್ ಬಾಡಿ ಪೇಂಟಿಂಗ್ನ ಒಪ್ಕೊಂಡಿದ್ದೀವಿ, ಆಯ್ತು ಪೂಜೆಗೆ ಗಾಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಕಂಪ್ಲೀಟ್ ವೆಹಿಕಲ್ನ ರಿಸೀವ್ ಆದಮೇಲೆ ಡಿಸ್ಮ್ಯಾಂಟ್ಲ್ ಮಾಡಿದಾಗ ಗೊತ್ತಾಗುತ್ತೆ ವೆಹಿಕಲ್ ಆ್ಯಕ್ಚುಯಲ್ ಕಂಡೀಷನ್ ಏನಿರುತ್ತೆ ಅಂದ್ಬಿಟ್ಟು. ನಾವು ಡೋರ್ ಪ್ಯಾಡ್ಸು, ಗಾರ್ನಿಶ್ ಸೆಟ್ಟು, ಇಂಟೀರಿಯರ್ ಸೀಟ್ ಕವರ್ಸು, ಗ್ಲಾಸ್ ಎಲ್ಲ ರಿಮೂವ್ ಮಾಡಿದಾಗ ನೋಡಿ, ಫ್ರಂಟಿಂದ ನೋಡಿದಾಗ ಹೊರಗಡೆ ನೋಡಿದಾಗ ಹೊಸ ಥರ ಕಾಣಿಸುತ್ತೆ. ಬಟ್ ಡೋರ್ಸ್ನ ರಿಮೂವ್ ಮಾಡಿದಾಗಲೇ ಗೊತ್ತಾಗಿದೆ ನೋಡಿ, ಈ ಥರ ರಸ್ಟಿಂಗು ಇಲ್ಲಿ ನೋಡ್ಬೋದು. ಈ ಥರ ರಸ್ಟಿಂಗ್ ಇದ್ದಾಗ ಖಂಡಿತ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಯಾವ ಥರ ರಸ್ಟಿಂಗ್ ಇದೆ ಅಂತೇಳಿ. ಸೊ ಅವಾಗ ಏನಾಗುತ್ತೆ, ಐದರ್ 2 ಆಪ್ಷನ್ನು, ಇದೇ ಥರ ಪಟ್ಟಿ ಪೇಸ್ಟ್ ಮಾಡಬೇಕು, ಇಲ್ಲ ಕಟಿಂಗ್ ಮಾಡಿ ವೆಲ್ಡ್ ಮಾಡಬೇಕಾಗುತ್ತೆ. ಬಟ್ ಕಟಿಂಗ್ ಮಾಡಿ ವೆಲ್ಡ್ ಮಾಡಿದ್ರೆ ರಸ್ಟಿಂಗ್ ಮತ್ತೆ ತಿರ್ಗಿ ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಅವಾಗ ಹೊಸ ಡೋರ್ಸು OEM ಅಲ್ಲಿ ಸಿಕ್ಕಿದ್ರೆ ಹಾಕ್ಬೋದು, ಬಡ್ಜೆಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ನಾವು ಸ್ಕ್ರಾಪಲ್ಲಿ ಸೇಮ್ ಗಾಡಿಗಳದ್ದು ಡೋರ್ಸ್ನ ಆರ್ಡರ್ ಮಾಡ್ತೀವಿ. ನೋಡಿ ಒಳಗಡೆ ನೋಡಿ, ನೀವೇ ನೋಡ್ಬೋದು, ಈ ಥರ ರಸ್ಟಿಂಗ್ ಇದ್ರೆ ಒಂದು ಕಡೆ ಇದ್ದಾಗ ಕಟಿಂಗ್ ಮಾಡಿ ಮಾಡ್ಬೋದು. ಇದು ಫುಲ್ಲು ರಸ್ಟಿಂಗ್ನ ಕಟ್ ಮಾಡಿ ವೆಲ್ಡಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಎಕ್ಸ್ಪೆನ್ಸಸ್ಸು ಒಂದು ಡೋರ್ಗಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತೀವಿ, ಬೇರೆ ಸ್ಕ್ರಾಪಲ್ಲಿ ಇರ್ತಕ್ಕಂಥ ಸೇಮ್ ಡೋರ್ಗಳನ್ನ ತೊಗೊಂಬಂದು ಚೆನ್ನಾಗಿರೋ ಡೋರ್ನ ಮತ್ತೆ ಪೇಸ್ಟ್ ಪಟ್ಟಿ ಮಾಡಿ ಪೇಂಟ್. ನೋಡಿ 2 ಕಡೆ ಕೂಡ ಹಾಗೆ ಆಗಿದೆ. ಇದು ಆಲ್ರೆಡಿ ಒಂದ್ಸಲಿ ಪೇಂಟ್ ಆಗಿದೆ ನೋಡಿ, ಟ್ಯಾಪಿಂಗ್ ಮಾಡಿದಾಗ ಗೊತ್ತಾಯಿತು. ಫುಲ್ ಈ ಥರ ಇದ್ದಾಗ ಫಿನಿಶಿಂಗ್ ಬರೋದಿಲ್ಲ. ಕಂಪ್ಲೀಟ್ ಡೋರ್ ಒಳಗಡೆ ಇನ್ಸೈಡ್ ಔಟ್ಸೈಡ್ ಎಲ್ಲ ರಸ್ಟಿಂಗ್ ಫಾರ್ಮೇಷನ್. ಈಗಿದ್ದಾಗಲೇ ನಮಗೆ ವರ್ಕು ಪ್ರೋಸೆಸ್ ಮಾಡಬೇಕಾದಾಗಲೇ ಟೈಮ್ ಎಕ್ಸ್ಟೆಂಡೆಡ್ ಆಗ್ತಾ ಇರುತ್ತೆ. ಯಾರೆಲ್ಲ ಸಾನ್ವಿ ಆಟೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ಒಂದು ಒಳ್ಳೆ ಸರ್ವಿಸ್ ಕೊಡೋದಕ್ಕೆ ನಾವು ಖಂಡಿತ ಯಾವಾಗಲೂ ಸಾನ್ವಿ ಆಟೋ ಸಿದ್ಧ ಇರ್ತೀವಿ ಅಂತ ಹೇಳ್ತಾ, ಈ ಒಂದು ಆಪರ್ಚುನಿಟಿ ಕೊಟ್ಟರೆ ಕಸ್ಟಮರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.